ನೆಗಡಿ ಜ್ವರ ತಲೆನೋವು ಮೈಕೈ ನೋವು ಎಲ್ಲ ಭಾಳ ಇತ್ತು. ಎಷ್ಟು ಗುಳಿಗೆ ತಗೊಂಡ್ರು ಹೋಗಕತ್ತಿದ್ದಿಲ್ಲ ರೀ. ಮಾತಾಡಕ್ಕೂ ಭಾಳ ತ್ರಾಸ ಆಗಕತ್ತಿತ್ತು ರೀ. ಈ ಹೆಚ್ಚು ಕಡಿಮೆ ಒಂದು ವಾರದಿಂದನೂ ಐತ್ರಿ. ಆದ್ರೆ 2-3 ದಿವಸ ಅಂತೂ ಭಾಳ ತ್ರಾಸ ಆಗ್ಬಿಟ್ಟಿತ್ತು. ಹಾಗಾಗಿ ವಿಡಿಯೋ ಹಾಕಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸ್ರಿ. ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಣ ಬರ್ರಿ. ಸರಿ, ಎಲ್ಲ ತಯಾರಾಗೈತಿಲ್ಲ ಮತ್ತೆ ಈಗ ಹೋಗ್ಬೇಕೀಗ? ಹ್ಞೂ ರೀ, ಎಲ್ಲ ತಯಾರಾಗೈತಿ. ತಯಾರನ್ನಕ್ಕೇನು ಹುಡುಗಿಗೆ ಒಂದು ಸೀರೆ ತಗೊಂಡೋಗ್ಬೇಕಷ್ಟ. ಮತ್ತೆ ನೆನೆ ಹೌದಲ್ರಿ, ನಾವು ಏನು ಚಲೋ ಸೀರೆ ಉಟ್ಕೋಬೇಕನ್ನೋಂಗಿಲ್ಲ ಏನಿಲ್ಲ. ಪಾಪ 2ನೇ ಮದ್ವಿ ಮತ್ತೆ ಧಾಮ್ ಧೂಮ್ ಅಂತೂ ಮಾಡಕತ್ತಿಲ್ಲ. ಮತ್ತೆ ನಾವೇನಾರ ಚಲೋ ಸೀರೆ ಉಟ್ಕೊಂಡು ಚಂದಾಗಿ ರೆಡಿ ಆಗೋದ್ರ ನೋಡೋರ್ ನಕ್ಕಾರ. ಅಲ್ಲ ಹಂಗಂತಂದೇಳಿ ಮನ್ಯಾಗ ಉಟ್ಕೊಳ್ಳೋ ಪತ್ಲ ಉಟ್ಕೊಂಡ್ಬಿಡ್ತೇನ? ಒಂದಿಟ್ಟು ಇದ್ರಾಗ ಚಲೋ ಉಟ್ಕೊಂಬಾ. ಹಂಗ ಚಲೋ ಸೀರೆ ಉಟ್ಕೊಂಡ್ ಬರ್ತೇನೆ ತೋರಿ. ಅಗದಿ ಮದ್ವಿಗ ಅಂದ್ರೆ ದೊಡ್ಡ ದೊಡ್ಡ ಮದ್ವಿಗೆಲ್ಲ ಉಟ್ಕೊಂಡು ಹೋಗ್ತಾವಲ್ಲ ರೇಷ್ಮೆ ಸೀರೆ, ಹಂಗ ಉಟ್ಕೊಂಡ್ ಬರೋದಿಲ್ಲ. ಪಾಪ ಒಂದೇದ್ದ ಇಬ್ರಿಗೂ ಹಂಗಾಗೈತ. 2ನೇದ್ ಮದ್ವೆ ಹಾಕಾರ. ಏನ್ ಮಾಡೋದೈತಿ, ಚಂದಾಗಿದ್ರೆ ಸಾಕು ಮುಂದಿನ ಜೀವನ. ಅದು ಖರೆ. ನಮ್ ಸತೀಶ ಹೇಳೋ ಪ್ರಕಾರ ಆ ಹುಡುಗಿ ಭಾಳ ಚಲೋ ಐತೆ ಅಂತ ಹೇಳ್ತಾರ. ಆಮೇಲೆ ಆ ಮನ್ಯಾಗೂ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕೆ ಅಷ್ಟಲ್ರಿ ಬೇಕಾಗಿರೋದು. ಮನ್ಯಾಗ ಚಂದ ಹೊಂದಾಣಿಕೆ ಮಾಡ್ಕೊಂಡು ಹುಡುಗರನ್ನ ಚಂದ ನೋಡ್ಕೊಂಡು ಮನೆಗೆ ಬಂದವ್ರನ್ನ ಮರ್ಯಾದೆ ಕೊಟ್ಟು ಮಾತಾಡ್ಸಿ ಮನೆ ಚಂದಾಗಿದ್ರೆ ಅಷ್ಟ ಸಾಕಲ್ಲ. ಮತ್ತಿನ್ನೇನ್ ಬೇಕು ಹೌದಲ್ರಿ? ಅಷ್ಟ ಅಲ್ಲ ಮತ್ತಿನ್ನೇನು. ಎಲ್ಲಾರು ತಯಾರಾಗಿರಿಲ್ಲ? ದೊಡ್ಡ ದೊಡ್ಡ ಬರ್ರಿ ಅಲ್ಲಿ ಹೊರಗೆ. ಬರ್ತೇನೆ ನೋಡ್ರಿ. ಒಂದಿಟ್ಟು ಉಡಿ ಸಾಮಾನು ಅದು ತರಬೇಕಾ? ಯಾಕಂದ್ರೆ ತವ್ರ ಮನೆ ದುಡಿ ಹೋಗ್ಬೇಕಲ್ಲ. ತಗೊಂಡ್ಬರ್ತೇನಂತ ನೀವ್ ಹೋಗಿರಿ. ತಗೊಂಬ ಪಾಪ ಒಬ್ಬಕಿನ ಅಂತ ಹೇಳ್ತಾನ. ನಾವು ಮಾಡೋಣ ಕೈಲಾದಷ್ಟು. ಇನ್ನೊಂದು ತಾಸಿಗೆ ಹೋದ್ರೆ ರಾತ್ರಿ ತನಕ ಮುಡ್ತೇವೆ ನಾವು ಹೌದಲ್ರಿ? ಈಗ ಇನ್ನೊಂದು ತಾಸಿಗೆ ಬಿಟ್ವಿ ಅಂತಂದ್ರೆ ರಾತ್ರಿ ಆಕೈತಿ. ಹೋಗಿ ಮತ್ತ 1 ಗಂಟೆ ಮಕ್ಕೊಳತನ ರಾತ್ರಿ ಹೊಡಿತೈತಿ. ಹಂಗಂದ್ರೆ ರೆಡಿ ಇಲ್ಲ. ಯಾಕಂತಂದ್ರೆ ಅಲ್ಲಿ ಹೋಗಿ ಒಂದಿಷ್ಟು ಕೆಲಸ ಅದಾವು. ಹೋಗಿ ಅದೊಂದಿಷ್ಟು ಮುಗಿಸ್ಕೊಂಡ್ಬಿಟ್ರೆ ಬೀಗ್ರ ಹತ್ರ ರಾತ್ರಿ ಮಕ್ಕೊಂಡು ಮುಂಜಾನೆದ್ದು ಗುಡಿಗೆ ಹೋಗಕ್ ಬರ್ತೈತೆ ಹೌದಲ್ರಿ? ಏನ್ ಮಾಡ್ತೀಯ ನೋಡು. ನಾ ಹೋಗ್ತೇನಲ್ಲ ಒಂದಿಟ್ಟು ರಾಮಗ ಅವು ಗಾಲಿ ಗಿಲಿ ಅದು ಚೆಕ್ ಮಾಡಿಸ್ಕೊಂಬ ಅನ್ಬೇಕು. ಭಾಳ ದಿವಸ ಆಗೈತಿ ಗಾಡಿ ಹೊರಗೆ ತೆಗ್ದಿಲ್ಲ. ಹೋಗಿ ಒಂದಿಟ್ಟು ಚೆಕ್ ಮಾಡಿಸಿ ಎಲ್ಲ ರೆಡಿ ಮಾಡಿರ್ತೇವೆ ಅಂತ ನೀವು ಜಲ್ದಿ ಬರ್ರಿ. ಏನೇನ್ ಬೇಕು ನೋಡಿ ಮಾಡಿಸ್ರಿ. ಹೊಂಟಾಗ ನಿಲ್ತಾರೆ ಇವರು. ಈಗ ಮಾಡಿಸ್ಬಿಡ್ರಿ. ಅಂದ್ರೆ ಸೀದಾ ಊರಿಗೆ ಗಾಡಿ ಬಿಡಕ್ ಬರ್ತೈತಿ. ಪೆಟ್ರೋಲ್ ಗಿಟ್ರೋಲ್ ಎಲ್ಲ ಈಗ ಹಾಕಿಸ್ಬಿಡ್ರಿ. ಪೆಟ್ರೋಲ್ ಹಾಕಿಸ್ತೇನೆ. ಈ ಗಿಟ್ರೋಲ್ ಏನಂತ ಗೊತ್ತಾಗೋದು ನೋಡಿ ನನಗೆ. ನಿಮ್ದು ಒಂದ್ ತಲೆನ ನಡ್ರಿ. ಅಲ್ಲ ಮತ್ತೆ ಪೆಟ್ರೋಲ್ ನನಗೆ ಗೊತ್ತೈತಿ ಎಲ್ಲಿ ಸಿಕ್ತದೆ ಅಂತ ಹೇಳಿ. ಗಿಟ್ರೋಲ್ ಎಲ್ಲಿ ಸಿಕ್ತದೆ ಹೇಳಿ ಮತ್ತೆ ನಂಗೆ ಗೊತ್ತಿಲ್ಲ. ಅದು ಗಾಡಿಗೆ ಹೆಂಗೆ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ ನೋಡು. ಮತ್ತೆ ಪೆಟ್ರೋಲ್ ಗಾಡಿಗೆ ಹಾಕ್ತಾರ, ಈ ಗಿಟ್ರೋಲ್ ನಿಮ್ ತಲೆಗೆ ಹಾಕ್ತಾರ ನೋಡ್ರಿ. ಸುಮ್ಮನೆ ನಡೀತೀರಾ ಏನಂತೀರಿ ನೀವು? ಹಾತ್ ತಗೊಳ್ಳೋ ಮರಯ್ಯ ಸೀತಾ ಅಂದಂಗ. ಸರಿ, ನನಗ ನಿಮ್ ಗಿಟ್ರೋಲ್ ಎಲ್ಲಿ ಸಿಕ್ತದೆ ಗೊತ್ತಿಲ್ಲ. ಗಿಟ್ರೋಲ್ ಬಗ್ಗೆ ಕೇಳಿದ್ರೆ ಮಾತಾಡಕ್ ಹೋಗ್ಬೇಡ್ರಿ. ಅಯ್ಯ ಪೆಟ್ರೋಲ್ ಅಲ್ಲ ಗಿಟ್ರೋಲ್ ಅಲ್ಲ ಮತ್ತಿನ್ನೇನು ಅಂದಾಗ ನಮ್ಮ ಆದಿ ಎಲ್ಲಿ ಹೋಗ್ಯಾನ? ಅವ್ನ ಅವ್ರ ಅಪ್ಪನ ಕಡೆ ಇರ್ಬೇಕು. ಹೌದೇನ? ಹಂಗ ರಾಮ ಹೊರಗಿರ್ಬೇಕು, ಅವನು ಅಲ್ಲೇ ಇರ್ಬೇಕು. ತಗೋ ಆತ್ ಓಕೆ, ನಲ್ಲೇ ಮಾತಾಡಿಸ್ತೇನೆ. ಯಾಕ ಒಂದ್ ಕ್ಷಣ ಮೊಮ್ಮಗ ಕಂಡಿಲ್ಲ ಅಂದ್ರ ಜೀವ ಬಾಳ ಹಾತೊರಿತಲ್ಲ ಹೌದಲ್ಲ? ಹಂಗಲ್ಲ, ಆ ಹುಡುಗ ಈಗ ಹೆಚ್ಚು ಕಡಿಮೆ ಗಿರ್ಜಕ್ಕಾರ ಮನೆಗೆ ಹೊಂಟಾಗಿಂದ ನಾನು ಜೋಡಿ ಜಾಸ್ತಿ ಬರಕವಲ್ಲಾಗ್ಯಾನ. ಸಂಜೆ ಕಷ್ಟ ಒಂದಿಟ್ಟು ಸೈಕಲ್ ಆಡೋ ಸಜ್ಜಾ ಅಂತ ಬರ್ತಾನಷ್ಟ. ಇವತ್ತಂದ್ರು ನಾನು ಸನೀಕ ಸುಳ್ದಿಲ್ಲ ನೋಡು. ಹಂಗಾರಿ ಆಕಿನು ಬಾಳ ಪ್ರೀತಿ ಮಾಡ್ತಾವ, ಇವನು ಬಾಳ ಹಚ್ಕೊಂಡ್ಬಿಟ್ಟಾನ. ಅದ್ರ ಬೇರೆ ಅವ್ರ ಮನ್ಯಾಗ ಅದಾರಲ್ಲ ಸೌಜನ್ಯ ಸಂಪ್ರೀತ, ಅವು ಬಾಳ ಪ್ರೀತಿ ಮಾಡ್ತಾವ ಅವಂಗ. ಹಾಗಾಗಿ ಅಲ್ಲೇ ಹೊಂಟ್ಬಿಟ್ಟಾನ. ಈಗ ಸಾಲಿ ಬೇರೆ ಸುದ್ದಿ ಐತಲ್ಲ, ಅದಕ್ಕೆ ಬಿಟ್ಟು ಬರವಲ್ಲ. ಓ ಇಲ್ಲೈತಿ ಹಕೀಕತ್. ಗೊತ್ತಾ ತಗೋ. ನಾಳಿಂದ ಸಾಲಿ ಚಾಲು ಆತಂತಂದ್ರ ಮತ್ತೆ ಹೊಳ್ಳಿ ನನ್ನ ಕಡೆನ ಬರ್ತಾನ. ನಿಮ್ ಕಡೆ ಎಲ್ಲಿ ಬರ್ತಾನ? ಈ ವರ್ಷ ಅವಂಗೂ ಸಾಲಿಗೆ ಹಾಕ್ಬೇಕನ್ನಕತ್ತಾರ. ಅಯ್ಯ ಈಗ 3 ವರ್ಷ ಆಗಿಲ್ಲ, ಇನ್ನೂ ಅವಂಗ ಆಗ್ಲೇ ಶಾಲಿಗೆ ಹಾಕ್ತಾರಂತ. ಸಾಲಿಗಂದ್ರ ಬಾಲ್ವಡಿಗ್ರಿ. ಓ ಹೌದಾ? ಹಾ ತಗೋ ಹೋಗ್ಬಲ್ಯಾಕ. ಬರ್ತೇನೆ ತಗೋಣ. ಏನ್ ಬೇಕು ಗಾಡಿ ನೋಡ್ಕೊಂಡು ಆ ಹುಡುಗನಲ್ಲೇ ಆಟ ಆಡಿಸ್ತೇನೆ. ಇವ್ರೊಂದು ಹಗ್ಲಿ ಮುಗ್ಲಿ ಕರ್ದು ನಂಗೆ ಏನ್ ಕೆಲಸ ಮಾಡ್ಬೇಕನ್ನೋದ ಮರ್ಸ್ಬಿಡ್ತಾರ. ಅಂದಂಗ ಏನೋ ಮಾಡ್ಬೇಕು ಅನ್ಕೊಂಡಲ್ಲ. ಶರಕ ಅಯ್ಯ ಗಿರ್ಜಿ ಬಂದನ. ಗಿರ್ಜಿ ಬಾಲೆ ಒಳಗ. ಏನೋ ಮದ್ವೆ ಹೋಗ್ಬೇಕನ್ನಕತ್ತಿದ್ದಿಲ್ಲ? ಹೌದಾ, ಈಗ ಹೋಗ್ಬೇಕು ನೋಡು. ಯಾವಾಗೈತ್ ಮದ್ವಿ? ನಾಳೆನ? ನಾಳೆ ಐತಾ? ಈ ತವ್ರ ಮನೆ ಕಡೆಯಿಂದ ನಮ್ಮ ಮನೆಯಿಂದನ ಹೋಗೋಣ ಅಂತ ಹೇಳ ನಮ್ಮ ಸತೀಶ. ಹಂಗಾಗಿ ಒಂದಿಟ್ಟು ಆಕಿ ಹುಡಿ ಮತ್ತ ಸೀರೆ ತಗೋಬೇಕಲ್ಲ, ಅದಕ್ಕೆ ತಗೊಂಡ್ ಹೊಂಟಿದ್ದೆ. ಹೌದನ? ಪಾಪ ಚಲೋ ಆತ್ಬಿಡ. 2ನೇ ಮದ್ವಿನಾರ ಚಂದಾಗ ಆಗಿ ಅವ್ರ ಮನ್ಯಾಗಾರ ಚಂದಾಗ ಸುಖವಾಗಿ ಬಾಳ್ಯವ ಇಷ್ಟ್ರು. ನೋಡ್ವಾ ಪಾಪ 1ನೇದ್ರಿಂದ ಅನುಭವಿಸಿದ್ದ ಸಾಕ, 2ನೇದಾರ ಚಂದಾಗಿದ್ರ ಅಷ್ಟ ಸಾಕು. ಇಬ್ರಿಗೂ ಹಂಗ ಆಗ್ಬಿಟ್ಟತ್ ನೋಡು. ಆದ್ರೂ ಈ ಜೀವನ ಎಷ್ಟು ವಿಚಿತ್ರ ಅಲ್ಲ ಶಾರಕ? ಯಾಕ್ಲೆ? ಮತ್ತಿನ್ನೇನ ಆಕಿ ಯಾರಕಿ? ಆಕಿಗ ಸಸಿ ಬಿಟ್ಟು ಹೋದಂತೆಲ್ಲ ನಿಮ್ ಬೀಗ್ರದ್ದು. ಆಕಿ ಎಷ್ಟು ಗಟ್ಟು ಹೆಣ್ಮಗಳದಾಳ ನೋಡಿದ್ರೆ ಗುಣನ ಸರಿ ಇಲ್ವಾ? ಆಮೇಲೆ ಈ ಹುಡುಗಿಗ ಮದ್ವೆ ಆಗಕತ್ತಾಳಲ್ಲ 2ನೇದ್ದು, ಅಂದ್ರ ನಿನ್ ಮಗಂದ ಗೆಳತಿ. ಈಗ ನೀವ ನಿಂತು ಮದ್ವೆ ಮಾಡ್ಕೊಳಕತ್ತಿರಲ್ಲ, ಆಕಿ ಗಂಡ ಬಾಳ ಚಲೋ ನೋಡ್ಕೊಂತಿದ್ದ ಅಂತೀಯಾ? ಹೂನ, ಬಾಳ ಅಂದ್ರೆ ಬಾಳ ಚಂದ ನೋಡ್ಕೊಂತಿದ್ನಂತ. ಏನೋ ಒಂದಿಟ್ಟು ದುಡ್ಡಿನ ತಾಪತ್ರ ಇದ್ರು ಸಹಿತ ಪ್ರೀತಿಗೇನ್ ಕಡಿಮೆ ಇರ್ಲಿಲ್ಲ ಅಂತ ನೋಡು. ಹಂಗ ಏನಾರ ಮಾಡ್ಕೊಂಡು ಜೀವನ ಚಂದಾಗಿ ಸಾಕ್ಬೇಕಂತಂದೇಳಿ ಪ್ಲಾನ್ ಮಾಡ್ಕೊಂಡಿದ್ರಂತವ್ರ. ನೋಡಿದ್ರೆ ಇಷ್ಟೆಲ್ಲ ಆತ್ ನೋಡು. ಇಲ್ಲೇ ಆ ದೇವ್ರು ಪಾಪ ಅವನಿಗೆ ಆಯಸ್ ಅನ್ನೋದ ಬರ್ದಿಲ್ಲ. ಪಾಪ ಆಕಿನ ಜೀವನನು ಹಿಂಗ ಏರಾಪೇರಿ ಆಗೋತು. ಅಷ್ಟವ ಜೀವನ ಅಂದ್ರ ಏನ್ ಬೇಕದು ಸಿಗೋದಿಲ್ಲ. ಸಿಕ್ಕಿದ್ರಾಕ ತೃಪ್ತಿ ಇರೋದಿಲ್ಲ ನಮಗ. ಅದು ಖರೆ ಶಾರಕ. ಎಷ್ಟು ದಿವಸ ಇರ್ತೇವೆ ಅಷ್ಟು ದಿವಸ ಚಂದಾಗಿ ಎಲ್ಲರ ಚಂದೆ ಮಾತಾಡ್ಕೊಂಡು ಚಂದಾಗಿ ಜೀವನ ಮಾಡ್ಕೊಂಡಿರ್ಬೇಕು ನೋಡು. ಅಷ್ಟ. ಅದು ಬಿಟ್ಟು ಬೇರೆ ಏನೂ ಇಲ್ಲ ನಮಗ. ಜೀವನ ಅನ್ನೋದು ನೀರಿನ ಮೇಲಿನ ಗುಳ್ಳಿದ್ದಂಗ. ಇದ್ದಷ್ಟು ದಿವಸ ಸಾರ್ಥಕ ಬದುಕ್ಬೇಕಷ್ಟ. ಆತೋ ಶಾರಕ. ಎಂದ ನಾಳೆ ಬರ್ತೀರಾ ನಾಡ್ದು ಬರ್ತೀರಾ? ನೋಡ್ಬೇಕು, ನಾಳೆ ಆದ್ರೆ ನಾಳೆ ಇಲ್ಲ ನಾಡ್ದು ಬರ್ಬೇಕು. ಮತ್ತೀಗ ಎಷ್ಟ ಮದುವೆ ಅಂದ್ರೂ ಸಹಿತ ಈಗ ಪದ್ಧತಿ ಅದು ಮಾಡಬೇಕಲ್ಲ. ಮದುವೆ ಆದ್ಮೇಲೆ ಮತ್ತ ಆಕಿ ಉಡಕ್ಕಿ ಹಾಕೊಳಕ್ ಅದು ಬರ್ತಾಳ. ಮತ್ತ ಅವ್ರ ಮನಿಗ ಬರ್ಬೇಕಲ್ಲ, ನಮ್ಮ ಮನಿಗ ಬರೋದಾಕೇತ ಇಲ್ಲ. ಇಲ್ಲೇ ಬರ್ತಾಳ ತಗೋ. ಮತ್ ಪಾಪ ನೀವು ಬಿಟ್ರಿ ಇನ್ಯಾರದಾರ? ಹಂಗಾಗಿ ಮತ್ತೆ ನೋಡ್ಬೇಕು ಅದೇನೇನ್ ಮಾಡ್ಬೇಕು ಮಾಡಿ ನಾಳೆಲ್ಲ ನಾಡ್ದಂದ್ರ ಬರಬೇಕು. ಬಂದ್ರೆ ನಾಳೆ ಸಂಜೆಗೆ ಬರ್ಬೇಕು. ನಾಳೆ ಸಂಜೆಗ ಬರ್ಬೋದು ತಗೋ. ಮತ್ತೆ ದೇವ್ರದ್ದು ಕರ್ಕೊಂಡು ಹೋಗ್ತಾರಂತನ? ಏನೇನು ಗೊತ್ತಿಲ್ಲ. ಈಗ ಸಂಜೆಗೆ ಹೋಗ್ಯವಲ್ಲ, ಗೊತ್ತಾಕೇತಿ. ಕರ್ಕೊಂಡು ಹೋಗ್ಬೋದು ಅನಿಸುತ್ತೆ. ಹೋದಲ್ಲ?
ಭಾಳ ಗ್ರ್ಯಾಂಡಾಗಿ ಮಾಡಕತ್ತಿಲ್ಲ ಅನ್ನಿಸ್ತೈತೆ ಅಷ್ಟೇ. ದೇವ್ರ ಆಶೀರ್ವಾದನೂ ಬೇಕಲ್ಲ. ಮತ್ತೇನಂತ ಹೇಳಿ ನಂಗೆ ಹೇಳ್ತಿರುವ ನೀನು ತಿಳಿಸಿ. ಯಾಕಂದ್ರೆ ನನಗೆ ಆ ಕಡೆಯಿಂದಾನೇ ಇರ್ತೈತೆ ನೋಡಿ ವಿಚಾರ. ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಅದಕ್ಕೆ. ತಗೊಳ್ಳಿ, ನಾ ಯಾವಾಗ ಫ್ರೀ ಇರ್ತಾನೋ ಅವಾಗ ಫೋನ್ ಮಾಡಿ ಹೇಳ್ತಾನಂತ. ಬೇಕಾದ್ರೆ ನೀನು ನಮ್ಮ ಜೊತೆ ಬಂದ್ಬಿಡಿ ಈಗ. ಅಲ್ವಾ, ನಮ್ಮ ಮನೆಗೆ ಏನು ಅನ್ಕೊಂಡಾರ, ನಿಮ್ಮ ಮನೆಗೆ ಏನು ಅನ್ಕೊಂಡಾರ ಅದೇನೋ ಅಂತಾರಲ್ಲ. ಇನ್ನು ಅಗದಿ ನಿಮ್ಮ ಮನೆಗೆ ಏನಾರ ಇಲ್ಲೇ ಫಂಕ್ಷನ್ ಇದ್ದಿದ್ರೆ ನಾನು ಬಿಟ್ಟು ಸರಿತಿದ್ದಿಲ್ಲ. ಅಲ್ಲೇ ಬೇಡ ನೀ ಹೇಳ ನನಗೆ ಅಷ್ಟು ಸಾಕು. ತಗೋ ಹೇಳ್ತಾನೆ. ಬರ್ಲಾ ಹೋಗ್ಬಾ. ಸೀತಾ ಬಂದಿರಿ ಅತ್ತಿ. ಏನ್ರಿ ಅದು ಉಡಿ ಸಾಮಾನೆಲ್ಲ ಇಟ್ಕೊಂಡ್ಯಾವ? ಹಂಗ ಸೀರೆನೂ ಇಟ್ಕೋಬೇಕಿತ್ತು ನೋಡು. ಹ್ಞೂ ರೀತಿ ಎಲ್ಲಾನು ಇಟ್ಕೊಂಡೇನಿ. ಒಂದು ಚೀಲದಾಗೆಲ್ಲ ಇಷ್ಟು ಉಡಿ ಸಾಮಾನು ಹಾಕೊಂಡೇನಿ. ಮತ್ತು ಸೀರೆ ಕೊಡ್ಬೇಕಲ್ಲ ಅದನ್ನು ಕೊಟ್ಟೇನಿ. ಬ್ಲೌಸ್ ಪೀಸ್ ಅಂತ ಅವ್ರಂತಲ್ಲ ಐತಿ. ಅವ್ರೇನು ಬ್ಲೌಸ್ ಹೊಲ್ಸ್ಕೊಂಡಾರ ಎಲ್ಲ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಹೊಲ್ಸ್ಕೊಂತಿದ್ದಾಳ ಪಾಪ. ಟೈಮೇ ಇಲ್ಲಲ್ಲ 2 ದಿವಸದಾಗ ಆಗದಿ. ಏನ್ ಮಾಡ್ತಾಳೆ ಏನ್ ಮಾಡ್ತಾರೇನ್ರಿಪ್ಪ. ಈಗ ಎಲ್ಲದಕ್ಕೂ ಆ ಗೋಲ್ಡನ್ ಕಲರ್ ಬ್ಲೌಸ್ ಬಂದಿತ್ತಲ್ಲ ಅದನ್ನ ಹಾಕೊಂತಾರಲ್ಲ. ಬೇರೆ ಯಾವ್ದಾರ ಮ್ಯಾಚಿಂಗ್ ಬ್ಲೌಸ್ ಹಾಕೋಬೋದು ತಗೋತೈತೆ ತಗೋರಿ. ಏನ್ ನಡೀತೈತೆ ತಗೋ. ಯಾಕಂದ್ರೆ ಈಗ ಅಗದಿ ಟೈಮ್ ಇದ್ದೇನು ಮಾಡ್ಕೊಳಕತ್ತಿಲ್ಲ ಮದುವೆ. ಪಾಪ ಮದುವೆ ಆದ್ರೆ ಸಾಕು. ಆಕಿನೂ ಎಷ್ಟು ಖುಷಿಯಿಂದ ಇರ್ತಾಳೆ ಯಾರಿಗೆ ಗೊತ್ತ. ಹೌದಲ್ಲ? ಹೌದ್ರಿ ಅತ್ತಿ, ಪಾಪ ಆಕಿನ ಪರಿಸ್ಥಿತಿ ಹೇಳ್ತಿರ್ದು. ಆದ್ರೂ ಮುಂದೆ ಚಂದಾಗಿದ್ರೆ ಅಷ್ಟ ಸಾಕು ನೋಡ್ರಿ. ಹ್ಞೂ, ಅವ್ರಿಬ್ರ ಚಂದಾಗಿ ಜೀವನ ಮಾಡ್ಕೊಂಡು ಮಕ್ಕಳನ್ನ ಚಂದ ನೋಡ್ಕೊಂಡು ಹೋದ್ರೆ ಅಷ್ಟ ಸಾಕುವ. ಇವ್ರಿಬ್ರು ಇದ್ರೊಳಗ ಆ ಮಕ್ಕಳು ಅನಾಥರಾಗಬಾರ್ದು. ಯಾಕಂದ್ರ ಮೊದ್ಲಿಗೆ ಎಲ್ಲ ಚಂದ ನೋಡ್ಕೊಂತಾರ. ಆಮೇಲೆ ನಾನು ನೀನು ಅಂತ ಭೇದ ಭಾವ ಮಾಡಕ್ ಚಾಲು ಮಾಡ್ತಾರ ನೋಡು. ಏನಾರಿ ಇವ್ರ ಮುಂದೆ ಅದ್ದ ಮಾತಾಡದೆ ನಾನು. ಏನೋ ಅವ್ರ ಭಾವರ್ ಹಿಂಗಂದ್ರಂತ. ಈಗ ಆಕಿಗೂ ಒಂದ್ ಮಗ ಆಯ್ತಲ್ರಿ, ಅದನ್ನ ಚಂದ ನೋಡ್ಕೊಂಡ್ರೆ ಆಕಿಗೇನು ತ್ರಾಸ ಆಗಂಗಿಲ್ಲ ಅಂತ ಹೇಳಾಳಂತ್ರಿ. ಆಕಿನೂ ಆ ಹುಡುಗರ್ನ ಅಷ್ಟ ಜೀವ ಮಾಡ್ತೇನೆ ಅಂತ ಅಂದಾಳಂತ. ಹಂಗ ಕಡೆ ತನಕ ಇದ್ರ ಅಷ್ಟ ಸಾಕುವ. 3 ಮಕ್ಕಳು ತನ್ನವ ಅಂತ ಇಬ್ರು ಹೊಂದ್ಕೊಂಡು ಹೋದ್ರ ಮತ್ತಿನ್ನೇನು ಜೀವನ ಚಂದ ಇರ್ತತಿ. ಮದುವೆ ಆದ್ಮೇಲೆ ಒಂದ್ಸರಿ ನೀವು ತಿಳಿಸಿ ಹೇಳ್ರಿ ಅತ್ತಿ. ಹಂಗ ಒಂದು ಕಿವಿಗೆ ಹಾಕ್ತಾನೆ ತಗೋ ಮಾತು. ಯಾಕಂತ ಅಂದ್ರೆ ಕೆಲವೊಂದ್ಸರಿ ಅವ ಮಾತು ಕಿವಿಯಾಗ ಉಳಿತಾವಲ್ಲ, ಕೊನೆ ತನಕ ನಡ್ಸ್ಕೊಂಡು ಹೋಗ್ತಾರ. ಆದ್ರೆ ಅತ್ತಿ ಎಲ್ಲ ರೆಡಿ ಐತಿ. ಎಲ್ಲ ಚೀಲದ ಹಾಕಿ ತಯಾರು ಮಾಡಿ ಇಟ್ಕೊಂಡೇನ್ರಿ. ಹೋಗೋಣ ರೀ. ನಡಿವ ತಗೊಂಬ ಹೋಗೋಣಂತ. ಅತ್ತೆರೆಲ್ಲದಾರ? ಅತ್ತೆರು ಅವು ಏನೇನೋ ಕಟ್ಟಿಡಕತ್ತಿದ್ರಿ, ಕರ್ಕೊಂಡ್ಬರ್ತೇನೆ ತಡ್ರಿ. ಅಲ್ಲ ಸೀತಾ, ನನಗ ಅತ್ತೆ ಆಗ್ಬೇಕು. ನೀನು ಅತ್ತಿನ ಅನ್ನಕತ್ತಿಯಲ್ಲ. ಅಯ್ಯೋ ಅದ್ರಿ ಅತ್ತಿ, ಈಗ ನೀವು ಅತ್ತೆರಂತ್ರಲ್ಲ, ನಾನು ಈ ಗಡಿಬಿಡಿ ಒಳಗ ಅಜ್ಜಿ ಅನ್ನೋದ್ರ ಬದಲು ನಾನು ಹಂಗ ಅಂದೆ ನೋಡ್ರಿ. ನನ್ನ ತಲೆ ಒಂದಿಷ್ಟು ಕರ್ಕೊಂಡ್ಬರ್ತೇನೆ ತಡ್ರಿ ಅಜ್ಜಿನ. ಹೋಗ ಅಲ್ಲಿಂದ ಬಂದ ಮೇಲೆ ಮತ್ತೀಗ ಅಲ್ಲೇ ನಮ್ಮ ನಾದ್ನದಾಳಲ್ಲ, ನಾದ್ನಂತ ನೋಡಿ ನಮ್ಮ ನೆಗೆಣ್ಣಿ ಅಕ್ಕಿಂದ ಮಗಂದ ಇದನ್ನ ನೋಡಕ್ ಹೋಗ್ಬೇಕವ. ಅಕ್ಕಿಂದು ಮದುವೆ ಯಾವಾಗೈತೆ ಅನ್ನೋ ಗೊತ್ತಿಲ್ಲ ಹುಡುಗಂದು. ಹೌದಲ್ರಿ ಅತ್ತಿ, ಅವಾಗ ಅವ್ರು ಏನೋ ಲವ್ ಮಾಡಿ ಮದುವೆ ಮಾಡ್ಕೊಳಕತ್ತಾರ ಅಂತ ಸುದ್ದಿತ್ತು. ನೀವೆಲ್ಲ ನೋಡಕಂತ ಹೊಂಟಿದ್ರಿ. ಅಷ್ಟೊತ್ತಿಗೆ ನಮ್ಮ ಪ್ರೀತಿ ಯಾಕಂದು ಇದೆಲ್ಲ ರಗಳಿ ಬಂತಲ್ಲ. ಹ್ಞೂ, ಅದೆಲ್ಲ ಆಗೈತಿ. ಈಗ ಮಾತುಕತೆ ಎಲ್ಲ ಆಗೈತಿ. ಅವಾಗ ಮುಗಿಸ್ ಬಂದಿದ್ವಲ್ಲ. ಪ್ರೀತಿದು ಇದು ಡೆಲಿವರಿ ಆದ ಕೂಡಲೇ ಒಂದು ದಿವಸ ಹೋಗಿ ಮಾತುಕತೆ ಮಾಡಿ ಬಂದಿದ್ವಿ. ಇನ್ನ ಮದುವೆ ದಿನ ಅದು ಗೊತ್ತು ಮಾಡಿ ಮದುವೆ ಮಾಡ್ಬೇಕು ನೋಡು. ಅಲ್ಲಿಂದ ಬಂದ ಕೂಡಲೇ ಈಗ ಅಲ್ಲೊಂದು ಐತಿ. ಅದು ಯಾವಾಗೈತ್ರಿ? ಬಹುತೇಕ ಅದು ಇನ್ನೊಂದು 2-3 ತಿಂಗಳಾಗ ಇರ್ಬೋದು ಹುಡುಗಿ. ಒಂದೇ ಮದುವೆ ಅಂದ್ರೆ ಜೋರ್ದಾರ ಮಾಡ್ತಿರ್ಬೋದ್ರಿ. ಏನ್ ಮಾಡ್ತಾರೆ ಇಲ್ಲಿ ತಗೋ. ಹೋಗಿ ಅತ್ತೆರನ್ನ ಕರ್ಕೊಂಡ್ ಬಾ. ನಾ ಅಲ್ಲೇ ಹೊರಗೆ ಹೋಗಿರ್ತೇನಂತ. ಹ್ಞೂ ರೀತಿ, ಕರ್ಕೊಂಬರ್ತೇನೆ ತೋರಿ. ಅಂತೂ ಇಂತೂ ಹೋಗೋ ದಿವಸ ಅಂತ ಹತ್ರ ಬಂತ. ನಾಳೆ ಅಂದ್ರೆ ನಾಡ್ದನ ಹೋಗೋದು ಬರ್ತೈತೆ ನಾವು. ನಾಳೆ ಹೋದ್ರೆ ನಾಡ್ದ ಅಂದಷ್ಟೊತ್ತಿಗೆ ಆಸ್ಟ್ರೇಲಿಯಾದಾಗ ಇರ್ತೀನಿ. ಯಪ್ಪ, ಐ ಆಮ್ ವೆರಿ ಎಕ್ಸೈಟೆಡ್. ಮೊದಲು ಹೋಗಿ ಮೈಕೆಲ್ಲದನ್ನು ನೋಡ್ತೀನಿ. ಮೊದಲು ನಿನ್ನ ಕಪಾಳ ಕೊಡೋದು ಮುಂದೆ ಮಾತಾಡ್ತೀನಿ. ಸ್ವಿಚ್ ಆಫ್ ಮಾಡಿ ನನ್ನ ಫೋನು. ಹುಚ್ಚುಪಾಡೆ ಇದ್ದಂಗೆ ನಾನು ಏನಾರು ಹೇಳಬೇಕು ಮಾಡಬೇಕು ಮಾತಾಡ್ಬೇಕು ಅಂತಂದ್ರೆ ಯಾರ ಹತ್ರ ಮಾತಾಡ್ಬೇಕು ನಾನು? ಹೋಗಿ ಮೊಬೈಲ್ ಏನಾರು ಆಗಿದೆ ಬೇರೆ ನಂಬರಿಂದ ಏನಾರು ಫೋನ್ ಮಾಡಕ್ಕೆ ಬರ್ತೈತಿಲ್ಲ. ಈಗ ಇಷ್ಟೆಲ್ಲ ಕತಿ ಆಗೈತಿ. ನಾನು ಏನೇನೋ ಮಾಡಿ ಕಷ್ಟಪಟ್ಟು ಈಗ ಅಲ್ಲಿಗೆ ಆಸ್ಟ್ರೇಲಿಯಾಕ್ಕೆ ಹೊಂಟೇನಿ. ಅವನೇನಾರು ಚಂದ ನನ್ನ ಜೊತೆ ಫೋನೇ ಮಾತಾಡಕತ್ತಿದ್ದ ಅಂದ್ರೆ ಈ ಸತಿಗೆ ಆಲ್ರೆಡಿ ನಾನು ಅಲ್ಲೇ ಇರ್ತಿದ್ದೆ. ಒಂದು ವೇಳೆ ಇವತ್ತೇನಾರು ನನಗೆ ಅವ್ನು ಫೋನ್ ಮಾಡಿದ್ರೆ ನಾಳೆ ಆಸ್ಟ್ರೇಲಿಯಾಕ್ಕೆ ಹೋಗೋ ವಿಷಯ ಹೇಳಿಬಿಡ್ಲಾ ಅಂದ್ರೆ ನಾನು ಬರಾಕತ್ತೀನಿ ಅಂತೇಳಿ ಹೇಳ. ಫೋನ್ ಮಾಡಿದ್ರಲ್ಲ ಆ ವಿಚಾರ ಇಲ್ಲ. ಆದರೂ ಒಂದ್ಸರಿ ನಾನು ಡಿಸೈಡ್ ಮಾಡಿ ಇಟ್ಕೊಳ್ಳೋದು ವಾಸಿ. ಯಾರಿಗೆ ಗೊತ್ತು ಸಡನ್ನಾಗಿ ಫೋನ್ ಬಂತು ಅಂತಂದ್ರೆ ಹೇಳಬೇಕು ಬೇಡ? ಹೇಳಿದ್ರೆ ಹೇಳೋದು ಬೇಡ. ಯಾಕಂದ್ರೆ ಸರ್ಪ್ರೈಸ್ ಇರೋದಿಲ್ಲ. ಬರಾಕತ್ತಿದ್ದ ವಿಷಯ ಹೇಳೋದೇ ಬೇಡ ಅವನಿಗೆ. ಅಲ್ಲೇ ಸಡನ್ನಾಗಿ ಹೋಗಿ ಸರ್ಪ್ರೈಸ್ ಕೊಡೋನು. ಆವಾಗ ಒಂದು ಎಕ್ಸ್ಪ್ರೆಷನ್ ಹೆಂಗಿರ್ತೈತಿ ನೋಡ್ಬೇಕು. ಎಲ್ಲಿರ್ತಾನೆ? ಒಂದು ಅವ್ರ ಮನೆಗೆ ಇರ್ತಾನೆ, ಇಲ್ಲ ಅಂತಂದ್ರೆ ಆಫೀಸ್ ಒಳಗಿರ್ತಾನೆ. ಆಫೀಸ್ ಒಳಗಂತೂ ನನಗೆ ಹೋಗೋಕೆ ಆಗಂಗಿಲ್ಲ. ಮನೆಗೆ ಹೋಗಿ ಮೀಟ್ ಆಗ್ತೇನೆ. ಹೆಂಗಿದ್ರೆ ಸಾಯಂಕಾಲ ಒಂದು 7 ಗಂಟೆಗಂತೂ ಮನೆಗೆ ಇದ್ದೇ ಇರ್ತಾನೆ. ಎಸ್, ಹಾಗೆ ಮಾಡ್ತೀನಿ. ಸೀದಾ ಇಲ್ಲಿಂದ ನಮ್ಮ ಹಳೆ ಮನೆಗೆ ಹೋಗ್ತೀನಿ. ಹೆಂಗಿದ್ರು ಅದನ್ನು ಪೂರ್ತಿ ನುಕ್ಕಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಲಕ್ಕಿಲಿ ಆಕಿ ನನ್ನ ಹತ್ರನ ಐತಿ. ಅಲ್ಲೇ ಹೋಗಿ ಇರ್ತೀನಿ. ಹಾಗೇನಾರಿದ್ರೆ 1 ಮಂತ್ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ. ರೆಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಮೈಕ್ ಹತ್ರ ಹೋಗಿ ಅವನ ಹತ್ರ ಮಾತಾಡಿ ಮುಂದಿನ ಡಿಸಿಷನ್ ತೊಗೊಂಡ್ರಾಯ್ತು. ಅವತ್ತು ಸಾಯಂಕಾಲನ ಹೋಗಿ ಮೀಟ್ ಆದ್ರೆ ಆತ ಮೈಕ್ಗೆ ಒಂದು ಎಕ್ಸ್ಪ್ರೆಷನ್ ಹೆಂಗೈತಿ ನೋಡಬೇಕು. ಮೊದಲು ಒಂದು 4 ಕೊಟ್ಟು ಮುಂದೆ ಮಾತಾಡ್ತೇನೆ. ಅಂದಂಗೆ ನನ್ನ ಪಾಸ್ಪೋರ್ಟ್ ಎಲ್ಲಿಟ್ಟೆ? ಅಯ್ಯೋ, ಪಾಸ್ಪೋರ್ಟ್ ವೀಸಾ ಎಲ್ಲ ತೆಗೆದಿಟ್ಕೋಬೇಕು. ಎಲ್ಲ ಒಂದು ಸಣ್ಣ ಪೌಚ್ ಒಳಗಡೆ ಹಾಕಿ ಇಟ್ಕೊಂಡ್ಬಿಡ್ಬೇಕು. ಅಂದರೆ ಎನ್ಕ್ವೈರಿಗೆ ಬಂದಾಗ ಅಂದ್ರೆ ಅಲ್ಲಿ ಒಳಗೆ ಹೋಗ್ಬೇಕಾರೆ ತೋರಿಸಿ ಒಳಗೆ ಹೋಗಿ ಬರ್ತೈತಿ. ಮೊದಲು ಅದನ್ನು ಒಂದು ಚಿಕ್ಕದು ಹ್ಯಾಂಡ್ ಬ್ಯಾಗ್ ಒಳಗೆ ಹಾಕಿಟ್ಕೊಂಡ್ಬಿಡ್ತೇನಪ್ಪ. ಹೋಗೋ ಟೈಮಿಗೆ ಅಂದ್ರೆ ಕನ್ಫ್ಯೂಸ್ ಆಗಿಬಿಡ್ತೈತಿ. ಇಷ್ಟು ದಿವಸ ನನ್ನ ಗಂಡ ಅನ್ನೋ ಪ್ರಾಣಿ ಇರ್ತಿದ್ದ, ಎಲ್ಲ ತಾನೇ ಇಟ್ಕೊತಿದ್ದ. ಈಗ ಎಲ್ಲ ನನ್ನ ಮೇಲೆ ಬಂದೈತಪ್ಪ. ಎಲ್ಲ ಚಂದಾಗಿ ನೋಡ್ಕೋಬೇಕು. ಈ ಬ್ಯಾಗ್ ಪ್ಯಾಕಿಂಗು ಪ್ರತಿಯೊಂದು ಅವನ ನೋಡ್ಕೊತಿದ್ದ. ವೇಟ್ ಮಾಡೋದಾಗಲಿ ಪ್ರತಿಯೊಂದು ಅವನ ಮಾಡ್ತಿದ್ದ. ಈಗ ಇಷ್ಟು ನನ್ನ ಮೇಲೆ ಬಂದೈತೆ ನೋಡು. ವೇಟು ಅನ್ನೋಕೆ ಭಾಳೇನು ವೇಟು ಹೋಗಲ್ಲ. ಯಾಕಂದ್ರೆ ನಂದಷ್ಟೇ ಅಲ್ಲ ಬಟ್ಟಿ. ಒಂದು ಸುಟ್ಕೇಸ್ ಅಷ್ಟೇ ಸಾಕು, ಜಾಸ್ತಿ ಏನಿಲ್ಲ. ನೋಡೋಣ ಮುಂದೆ ಅಂದಂಗೆ ಎಲ್ಲಿಟ್ಟೆ? ಒಳಗೇನಾರ ಐತೆ ನಾನು ನೋಡ್ತೇನೆ ತಡಿ. ಅಕ್ಕಪಟ್ನೆ ಮೈಕ್
ನಾಳೆ ಬೇಗನೆ ಹೋಗ್ಬಿಡ್ಬೇಕು, ಯಾಕಂತಂದ್ರೆ ಚೆಕಿಂಗ್ ಎಲ್ಲ ಭಾಳ ಟೈಮ್ ತೊಗೊತೈತಿ. ಹೌದು, ಜಲ್ದಿನ ಬಿಟ್ಬಿಡು ತಗೋ. ಅದಕ್ಕೆ ನಾನು ಇವತ್ತು ಇಲ್ಲೇ ಬಂದ್ಬಿಟ್ಟೆ. ನಮ್ಮ ಮನೆಗೆಲ್ಲ ನಾ ಇವತ್ತ ಐತಿ ಫ್ಲೈಟ್ ನಂದು, ಇವತ್ತ ಹೋಗ್ತೇನೆ ಅಂತ ಹೇಳಿ ಇಲ್ಲೇ ಬಂದ್ಬಿಟ್ಟೇನಿ. ಯಾರು ಬಿಡಕ್ಕೆ ಬರಲಿಲ್ಲ ನಿಂಗೆ? ಇಲ್ಲ, ಯಾರನ್ನೂ ಅಷ್ಟು ಇದು ಮಾಡ್ಕೊಂಡಿಲ್ಲ ನಾನು. ಅವ್ರಿಗೆ ಯಾರಿಗೂ ಅಷ್ಟು ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಒಬ್ಬನ ಅಡ್ಡಾಡ್ತೇನಲ್ಲ, ಅವ್ರು ಏನೂ ಕೇಳೋದಿಲ್ಲ. ಹೌದಾ? ಮತ್ತೆ ನಾಳೆ ಬೆಳಗ್ಗೆ ನೋಡು ಟಿಫನ್ ಮಾಡಿದ ತಕ್ಷಣ ಬಿಟ್ಬಿಡೋಣ. ಹಂಗಾಗ್ಲಿ ತಗೋ. ಅಂದಂಗ ಮೈಕ್, ನೀನು ಒಂದ್ಸರಿ ಸುಮಾರು ಫೋನ್ ಮಾಡೋದು ಆಸೆ ಅನಿಸ್ತದೆ ನನಗೆ. ಸುಮಾರು ಫೋನ್ ಮಾಡ್ಬೇಕಾ? ಯಾಕೆ? ಅಲ್ಲ, ಆಕಿಂದೇನು ವಿಷಯನ ಗೊತ್ತಿಲ್ಲಲ್ಲ, ಏನೇನೋ ಪ್ರಾಬ್ಲಮ್ ಆಗಕತ್ತಿತ್ತು ಆಕಿನ ಲೈಫ್ ಒಳಗಡೆ. ಲಾಸ್ಟ್ ಮೂಮೆಂಟಿಗೆ ಏನು ಪ್ರಾಪರ್ಟಿ ಸಿಕ್ತೋ ಇಲ್ಲೋ ಗೊತ್ತಾಗಕತ್ತಿಲ್ಲ ಅದಕ್ಕೆ. ಇವಾಗ ಬೇಡ, ಈಗೇನಾರ ನಾ ಮಾಡಿದೆ ಅಂತ ತಿಳ್ಕೊ ಫೋನು. ಆಕಿಂದ ಏನಾರ ಪ್ರಾಬ್ಲಮ್ಸ್ ಹೇಳ್ಕೊಂಡ್ಲು ಅಂತಂದ್ರೆ ಬಿಟ್ಟು ಹೋಗೋಕ್ಕೂ ಆಗಂಗಿಲ್ಲ, ಅಲ್ಲಿರೋಕ್ಕೂ ಆಗಂಗಿಲ್ಲ, ನಮ್ಗೆ ಹಂಗಾಗ್ತೈತಿ. ಹಂಗಲ್ಲ ಮೈಕ್, ನಾ ಒಂದು ಮಾತು ಕೇಳಿ ನಿಂಗೆ. ಏನು? ನಿನಗೆ ಆಕಿನ ಮೇಲೆ ನಿಜವಾಗ್ಲೂ ಮನಸ್ಸೈತಾ? ಚೇಚಾ ಇಲ್ಲಪ್ಪ, ನನಗೆ ಆಕಿನ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ. ನನಗೆ ಜಸ್ಟ್ ಆಕಿನ ಪ್ರಾಪರ್ಟಿ ಬೇಕಾಗಿತ್ತು. ಅದು ಆಕಿನ ಗಂಡನ ಪ್ರಾಪರ್ಟಿ ಅಂದ್ರೆ ಏನಂತ ತಿಳ್ಕೊಂಡಿದ್ದಿ? ಅವ್ರ ಪ್ರಾಪರ್ಟಿ ಒಳಗೆ ಬರೀ 5% ಬಂದರೂ ಸಾಕು, ನಮ್ಮ ಲೈಫ್ ಫುಲ್ ಸೆಟ್ಲ್. ಗೊತ್ತಾ ನಿನ್ಗೆ? ಒಂದು ವೇಳೆ ಆಕಿಂದು ಡಿವೋರ್ಸ್ ತನಕ ಬಂದರೂ ಕಮ್ಸೆ ಕಮ್ ಆಕಿಗೆ ಒಂದು 30% ಅಂತೂ ಸಿಗ್ತೈತಿ. ಅದೇ 30% ಅಂತೂ ಸಿಗ್ತೈತಿ, ಏನಿಲ್ಲ ಅಂತ ಅಂದ್ರು. ಮತ್ತೀಗ ಏನು ಮಾಡ್ತೀನಿ? ನೀನು ಫೋನ್ ಮಾಡಿ ಕೇಳಲ್ಲ ಏನಾಗೈತೆ ಅಂತ ಹೇಳಿ ಗೊತ್ತಾಗ್ತೈತಿ. ಹಂಗಂತಿದ್ದಿ? ತಡಿ ಒಂದು ನಿಮಿಷ. ಏನಿದು ಮೈಕ್ ಕಾಲ್ ಮಾಡತ್ತಾನಲ್ಲ? ಅಯ್ಯೋ, ನಾನು ಜಸ್ಟ್ ಅನ್ಕೊಂಡಿದ್ದು ಚಲೋನ ಆತ. ಹಾಂ ಹೌದು, ನಾನು ನಾಳೆ ಆಸ್ಟ್ರೇಲಿಯಾಕ್ಕೆ ಹೊಂಟಿದ್ದ ವಿಷಯ ಹೇಳೋದ ಬೇಡ ಇವನಿಗೆ. ಅಂದ್ರೆ ನಂದು ಟ್ರೂ ಲವ್. ಜಸ್ಟ್ ನನ್ನ ಮನಸ್ಸಿಗೆ ಅನಿಸ್ತು ಮೈಕ್ ಫೋನ್ ಮಾಡ್ಬೋದು ಅಂತೇಳಿ, ಆಗಲೇ ಅವ್ನು ಫೋನೇ ಮಾಡಿಬಿಟ್ಟ. ಯಾಕೋ ಆಕಿ ಫೋನ್ ಎತ್ತಕತ್ತಿಲ್ಲ ಮಮತಾ? ಇಲ್ಲ, ಇನ್ನೊಂದ್ಸರಿ ಟ್ರೈ ಮಾಡು. ಯಾಕಂದ್ರೆ ನೀನು ಇಷ್ಟು ದಿವಸ ಮಾತಾಡಿಲ್ಲಲ್ಲ, ಆಕಿಗೆ ಫೋನ್ ಮಾಡಿ ಸಿಟ್ಟು ಬಂದಿರ್ಬೋದು. ಹೌದಾ? ಮತ್ತೀಗ ಆಕಿ ಏನು ನನಗೆ ಹೆದರಿಕೆ ಆಗತ್ತೈತಿ. ಇಲ್ಲ, ಸ್ಪೀಕರ್ ಆನ್ ಮಾಡು, ಮಾತಾಡು, ಏನಾಗ್ತೈತಿ ನೋಡೋಣ ಅಂತ. ಸರಿ. ನಾನು ಒಂದೇ ಸರಿ ಎತ್ತಲ ಫೋನು, ಬೇಡ ತಡಿ ಇನ್ನೊಂದು 2-3 ಸರಿ ಮಾಡಲಿ ಅವ್ನು ಫೋನು, ಅಂದ್ರೆ ಅವನಿಗೂ ಬುದ್ಧಿ ಬರ್ತೈತಿ. ಇಲ್ಲಾಂದ್ರೆ ಫೋನ್ ಮಾಡಿದ ಕೂಡಲೇ ಅವ್ನ ಫೋನ್ ಸಲುವಾಗಿ ನಾನು ಕಾಯ್ಕೊಂತ ಕುಂತೇನೆ ಅಂತ ಅನಿಸ್ತೈತಿ. ಯಾಕೆ ಇವಾಗ ರಿಸೀವ್ ಮಾಡಲಿಲ್ಲ? ಇಲ್ಲ, 3-4 ಸರಿ ಮಾಡಿದೆ, ಪಿಕ್ ಮಾಡಲಿಲ್ಲ. ಮೇ ಬಿ ಈಗ ಸಿಟ್ಟು ಬಂದೈತೆ ಅನಿಸ್ತೈತಿ. ಮತ್ತೇನಾರ ನಮ್ಮಿಬ್ಬರ ಮೇಲೆ ಡೌಟ್ ಬಂದೈತಾ? ಏನೋಪ್ಪ, ನನಗೂ ಹಂಗೆ ಹೆದರಿಕೆ ಆಗ್ತೈತೆ ನೋಡು. ಒಂದು ವೇಳೆ ಆಕಿಗೆ ನಮ್ಮ ಮೇಲೆ ಡೌಟ್ ಬಂದಿದ್ರೆ? ಅಯ್ಯೋ, ಬಂದ್ರೆ ಬರಲಿ ಬಿಡು ಮೈಕ್, ನಂದು ನಿಂದು ಟ್ರೂ ಲವ್ ಅಲ್ಲ, ಮತ್ತೆ ತಲೆ ಕೆಡಿಸ್ಕೊಂತಿದ್ದಿ. ನಿನಗೇನಾರ ಮತ್ತೆ ಆಕಿ ಬೇಕಾಗಳೇನ? ಅಯ್ಯೋ, ನನಗೆ ಆಕಿ ಬೇಡ. ಆಕಿ ಕಡೆಯಿಂದ ಬರ್ತೈತಲ್ಲ ದುಡ್ಡು, ಅದು ಬೇಕು. ಯಾಕೆ ಆಗ್ಲೇ ಮರ್ತ್ಬಿಟ್ಟೆನಾ? ಓ ಹೌದಲ್ಲ, ಸರಿ ಸರಿ ಮಾಡಿ ಇವಾಗ ಇನ್ನೊಂದ್ಸರಿ ಫೋನು. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಗುಟ್ಟು ಏನು ಬಿಟ್ಕೊಡ್ಬೇಡ ನೀ ಆಕೀಗ. ಸರಿ. ಹೌದು, ಇವನು ಮೈಕ್ ಫೋನ್ ಮಾಡಾತನ. ಪ್ರಾಪರ್ಟಿ ಮ್ಯಾಟ್ರ್ ಎಲ್ಲ ಕೇಳ್ಬಿಟ್ರೆ ನಾ ಏನು ಹೇಳಿ? ಇದ್ದಿದ್ದು ಮ್ಯಾಟರ್ ಎಲ್ಲ ಹೇಳಿಬಿಟ್ರೆ ಅವನು ನನ್ನ ಜೊತೆ ಮುಂದೆ ಮಾತಾಡಿಲ್ಲ ಅಂದ್ರೆ, ಸೊ ಈಗ ಏನು ಹೇಳಬೇಡ. ಅವನಿಗೇನು ಮಾತಾಡ್ತೇನೆ ಅಂತ ಅಂದ್ರೆ, ಅಟ್ಲೀಸ್ಟ್ ಒಂದು ಇಷ್ಟು ದುಡ್ಡು ಬರತೈತೆ ಅಂತ ಹೇಳ್ಬಿಡ್ತೇನೆ ಅವನಿಗೆ. ಅಂದ್ರೆ ಅಲ್ಲಿ ಹೋದಾಗ ಒಂದು ಸ್ವಲ್ಪ ಚಂದೆ ಮಾತಾಡ್ಸಕ್ಕಾರ ಬರ್ತಾನೆ. ಇಲ್ಲ ಅಂತ ಅಂದ್ರೆ ಬೇಡ ತಡಿ, ಮುಂದೆ ಸಿಕ್ಕಾಗ ಎದ್ರಿಗೆ ಅವಾಗ ಮಾತಾಡಕ್ಕೆ ಬರ್ತೈತಿ. ಈ ಫೋನ್ನಾಗೆಲ್ಲ ಏನಾರ ಮಾತಾಡಿ ಏನು ಹಾಳು ಮಾಡ್ಕೋಬಾರ್ದು ನಾನು. ಹೋಗಿ ಮಮತಾ, ಎಷ್ಟು ಸರಿ ಫೋನ್ ಮಾಡ್ತೀವಿ, ರಿಸೀವ್ ಮಾಡತ್ತಿಲ್ಲ ಆಕಿ. ನಾನೇ ನಿಮ್ಮ ಮೇಲೆ ಮಾತಾಡೋದಿಲ್ಲ ಆಕಿನ ಜೊತೆಗೆ. ಅಯ್ಯೋ ಯಾಕೆ ಮೈಕ್, ಈಗ ಜಸ್ಟ್ ನೀ ಏನು ಮಾತಾಡ್ತಿ? ಪರವಾಗಿಲ್ಲ, ಸಾರಿ ಅಂತೇಳಿ ಮೆಸೇಜ್ ಡ್ರಾಪ್ ಮಾಡು. ಹೌದಲ್ಲ, ಸರಿ ಹಂಗೆ ಮಾಡ್ತೇನೆ, ಟೆಕ್ಸ್ಟ್ ಮಾಡ್ತೇನೆ ಇರೋ ಅವಳಿಗೆ. ಅಯ್ಯೋ, ಏನಿದು ಸಾರಿ ಮೆಸೇಜ್ ಕಳಿಸ್ಬಿಟ್ಟನ್ ಮೈಕ್. ಇವಾಗ ಏನಾರ ಫೋನ್ ಮಾಡಿದ್ರೆ ಪಿಕ್ ಮಾಡೋಣ. ನೋಡಿದ್ಲ? ಮೊಬೈಲ್ ಹತ್ರನ ಅದಳ. ಎಷ್ಟು ಸೊಕ್ಕು ನೋಡಿಕಿಗೆ, ಮೊಬೈಲ್ ಹತ್ರನ ಇದ್ಕೊಂಡು ನನ್ನ ಫೋನ್ ಬಂದರೂ ಪಿಕ್ ಮಾಡ್ಬೇಕನ್ನೋ ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ಎಷ್ಟು ದೌಲತ್ತು. ಕೂಲ್ ಮೈಕ್, ಕೂಲ್. ನಿನಗೆ ಏನು ಆಗ್ಬೇಕು? ಇನ್ನೊಂದ್ಸಲ ಟ್ರೈ ಮಾಡು. ಖರೆ ಹೇಳ್ಬೇಕಂದ್ರೆ ನನಗೆ ಫೋನ್ ಮಾಡೋಕೆ ಇಷ್ಟ ಇಲ್ಲ, ಆದ್ರೂ ನಿನ್ನ ಸಲ ಮಾಡಕತ್ತೀನಿ ನೋಡು. ನೀ ಹೇಳಕತ್ತಿ ಅಂತ ಮಾಡಕತ್ತೀನಿ. ಓಕೆ, ಆದರೆ ಎಕ್ಸೈಟ್ಮೆಂಟ್ ಒಳಗಡೆ ಕನ್ನಡ ಒಳಗೆ ಮಾತ್ರ ಮಾತಾಡಕ್ಕೆ ಹೋಗ್ಬೇಡ. ಯಾಕಂದ್ರೆ ನಿನಗೆ ಕನ್ನಡ ಬರಲ್ಲ ಅಂತ ಆಕಿಗ ಆಲ್ರೆಡಿ ನೀನು ಹೇಳಿದಿ. ನೀನು ಇಂಡಿಯನ್ ಅಂತ ಗೊತ್ತಿಲ್ಲ ಆಕಿಗೆ. ಓ ಹೌದು ಮಮತಾ, ನೀನು ನೆನಪು ಮಾಡಿ ಭಾಳ ಒಳ್ಳೆ ಕೆಲಸ ಮಾಡಿದ್ವಿ. ಲಾಸ್ಟ್ ಟೈಮ್ ಒಂದ್ಸರಿ ಹಾಗೆ ನಾನು ಎಕ್ಸೈಟ್ಮೆಂಟ್ ಒಳಗಡೆ ಕನ್ನಡ ಒಳಗೆ ಮಾತಾಡ್ಬಿಟ್ಟಿದ್ದೆ. ಎಷ್ಟೇ ಅಂದ್ರೂ ನಮ್ಮ ಮಾತೃಭಾಷೆ ಅಲ್ಲ, ಎಲ್ಲಿ ಹೋದ್ರೂ ಬಿಟ್ಕೊಡಕ್ಕಾಗಂಗಿಲ್ಲ. ಸಡನ್ ಆಗಿ ಕನಸಿಂದ ಎದ್ರು ನನ್ನ ಬಾಯಿ ಒಳಗಡೆ ಬರೋದು ಕನ್ನಡ ಮಾತು. ಏನೋ ಖುಷಿ ಆದ್ರೂ ಅಷ್ಟೇ, ದುಃಖ ಆದ್ರೂ ಅಷ್ಟೇ, ಕನ್ನಡನ ಬರೋದು. ಈ ಕನ್ನಡ ಅನ್ನೋದು ನನ್ನ ರಕ್ತದೊಳಗಡೆ ಕರಗತ ಆಗ್ಬಿಟ್ಟೈತಿ. ಆದ್ರೆ ಏನು ಮಾಡೋದು, ಈ ಸುಮಾನ್ ಸಲುವಾಗಿ ಇಂಗ್ಲೀಷ್ ಮಾತಾಡ್ಬೇಕಾಗೈತಿ ಈಗ. ಪರವಾಗಿಲ್ಲ, ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ನಿನಗೆ ಇಂಗ್ಲೀಷ್ ಬಂದಿದ್ದಕ್ಕಲ್ಲ ಅಲ್ಲಿ ಜೀವನ ಸಿಕ್ಕಿದ್ದು. ಎರಡೂ ಅಷ್ಟೇ, ಏನು ಮಾಡೋಕ್ಕಾಗಂಗಿಲ್ಲ. ನನಗೂ ಅಷ್ಟೇ, ಏನಾದರೂ ಫಸ್ಟ್ ನನ್ನ ಬಾಯಿ ಒಳಗಡೆ ಬರೋದು ಕನ್ನಡ. ಅದು ಒಂದು ಒಳ್ಳೇದಾಯ್ತಪ್ಪ, ನಾನು ನಿನ್ನ ಹತ್ರ ಇದ್ದಿದ್ದೆಲ್ಲ ಹೇಳ್ಕೊಂಡೆ, ಚಲೋ ಆತು. ಇಲ್ಲ ಅಂದಿದ್ರೆ ನಿನ್ನ ಹತ್ರನೂ ನಾನು ಇಂಗ್ಲೀಷ್ ಒಳಗೆ ಮಾತಾಡಬೇಕಾಗಿರ್ತಿತ್ತು. ಡೈಲಿ ಕನ್ನಡ ಮಾತಾಡೋರು ಯಾರು ಇಲ್ಲ ಅಂದ್ರೆ ತಲೆ ಚಿಟ್ಟು ಹಿಡ್ದಂಗೆ ಅನಿಸುತ್ತೆ. ದಿನಕ್ಕೆ ಒಂದ್ಸಲ ಯಾರು ಮಾತಾಡ್ಬೇಕು ನಾನು. ಅದಕ್ಕೆ ನಮ್ಮ ಪೇರೆಂಟ್ಸಿಗೆ ಫೋನ್ ಮಾಡಿ ಮಾತಾಡ್ತಿದ್ದೆ. ಕನ್ನಡಿಗರಾದಂಥ ನಾವು ನಮ್ಮ ಕನ್ನಡನ ಬೆಳೆಸಲಿಲ್ಲ ಅಂತಂದ್ರೆ ಹೆಂಗೆ? ಹೌದಲ್ಲ ಮೈಕ್? ಹೌದಪ್ಪ, ನಾವು ಯಾವುದೇ ಕಾರಣಕ್ಕೂ ನಮ್ಮ ತನನ ಬಿಟ್ಕೊಡ್ಬಾರ್ದು. ಸರಿ ಈಗ ಇದನ್ನ ಮಾತಾಡ್ಬೇಡ, ಫೋನ್ ಮಾಡಕ್ಕೀಗೆ. ಇರೋಕೆ ಮಾಡಕತ್ತೀನಿ. ಹಬ್ಬ ಬರಾಕತ್ತೈತಿ, ಫೋನ್ ಎತ್ತಂತ ತಡಿ. ಈ ಸರಿ ಏನಾರು ಅವ್ಳು ರಿಸೀವ್ ಮಾಡಿಲ್ಲ ಅಂದ್ರೆ ನಾನಂತೂ ಹೊಳ್ಳಿ ಮಾಡಂಗಿಲ್ಲ ನೋಡು. ಓಕೆ, ಹಂಗೆ ಮಾಡು. ಹಲೋ. ಹಾಯ್ ಸುಮಾ. Don't tell hi. I am angry on you. Hey Suma, sorry. Why ma? What happened? Why? You don't know the reason? Okay, cool. But why you are angry on me? See Mike, you don't know the reason. It's been a month now. After a month you were calling me and you are telling I want to cool with you. No Suma. See, from how many years onwards you know me? I think it's more than 5 years. More than 5 years, right? Yes. Then you don't know anything about me? Okay, I understand you. Okay, tell me now what happened. Still you are angry on me? No, I'm frustrated. So I am asking sorry, no Suma. Please excuse me. Okay, but please give me some time, okay? It will take some time to relax. Because from 1 month onwards I was waiting for your call and you are calling me now.
1 month frustration it is. Please understand me also. Okay, you relax. I will call you later, okay? No, it's okay. Now I am okay. You can speak with me. Okay, now where are you? Why? No, just I wanted to know about your husband's property. ಅಯ್ಯೋ ಇವನೇನು ಹೋಗಿ ಬಂದು ನನ್ನ ಪ್ರಾಪರ್ಟಿ ಬಗ್ಗೆನ ಕೇಳಕತ್ತನಲ್ಲ. ಈಗ ನಾ ಏನಾರ ನನ್ನ ಪ್ರಾಪರ್ಟಿ ಇಲ್ಲ, ನಾನು ನನ್ನ ಗಂಡನ ಬಿಟ್ಟು ಬಂದೇನಿ ಅಂತ ಅಂದ್ರೆ ಪ್ರಾಬ್ಲಮ್ ಆಗ್ಬೋದು. ಒಂದು ಕೆಲಸ ಮಾಡ್ತೇನೆ, ಎಲ್ಲ ಮುಚ್ಚಿಟ್ಬಿಡ್ತೇನೆ. ನಾಳೆ ಆಸ್ಟ್ರೇಲಿಯಾಗೆ ಬರೋ ವಿಷಯನೂ ಹೇಳೋದು ಬೇಡ. ಓ ದಟ್ಸ್ ಮೈಕ್. ಯಾ, ದೇ ಆರ್ ಅಗ್ರಿ ಟು ಗಿವ್ ಮಿ ಅ ಮನಿ. What? Really? Yes. Wow, really it's a good news. I'm very happy. You are happy because of my property and money, or you are speaking with me? No, that's why or what? Ayyo, no, Suma. I'm not happy with your property. I am happy with you. After a long gap, I'm speaking with you, no? Really, I'm very happy and very much excited. Okay. Tomorrow I will call you, okay? Okay, Mike. I will be waiting for your call. Okay, Suma, bye. Take care. Bye, Mike. You too. ನೋಡ್ದೇನವಾ? ಕಾಲ್ ಕಟ್ಟಾಯ್ತಿಲ್ಲ? ಕಟ್ಟಾಗೈತಿ. ಎಷ್ಟು ಸೊಕ್ಕೀಗ? ಅಲ್ಲ ಮೈಕ್, ನೀ ಪ್ರಾಪರ್ಟಿ ಬಗ್ಗೆ ಕೇಳಿದ್ರೆ ಮತ್ತೆ ಆಕೆಗೆ ಏನು ಅನಿಸುತ್ತೆ ಹೇಳ, ಹೌದಲ್ಲ? ಅದಕ್ಕೆ ಆಕೆ ನಿನಗೆ ಪ್ರಾಪರ್ಟಿ ಇಷ್ಟನೋ, ನಾನು ನನ್ನ ಜೊತೆ ಮಾತಾಡಕತ್ತಿದ್ದಕ್ಕೆ ಇಷ್ಟನೋ ಅಂತ ಕೇಳಾಳ. ಅಯ್ಯೋ, ನಾನು ಎಕ್ಸೈಟ್ಮೆಂಟ್ ಒಳಗಡೆ ಅದು ಏನಂತ ಅಂದ್ರೆ ನನಗೆ ಏನು ಮಾತಾಡಕತ್ತೆ ಅನ್ನೋದು ಗೊತ್ತಾಗತ್ತಿಲ್ಲ. ಅದ್ರಾಗ ಬೇರೆ ಇಷ್ಟು ದಿವಸ ಆಗ್ಬಿಟ್ಟಲ್ಲ ಇಂಗ್ಲೀಷ್ ಮಾತಾಡೋದು ಬಿಟ್ಟು ಹೊಳ್ಳ ನಾನು ಕನ್ನಡನ ಬರಕತ್ ಬಿಟ್ಟೈತಿ, ಮಾತಾಡಕ್ಕೆ ಗೊತ್ತಾಗತ್ತಿದ್ದಿಲ್ಲ. ಅದಕ್ಕೆ ತಡವರ್ಸಕತ್ಬಿಟ್ಟಿದೆ. ಅದ ನಮ್ಮ ಭಾಷೆಗಿರೋ ತಾಕತ್ತು. ಒಪ್ಕೊಂಡೆ. ಅದು ಈಗೇನಂತ ಅಂದ್ರೆ ನಾಳೆ ನಾವು ಫಸ್ಟು ಹೋಗ್ಬಿಡೋಣ ಆಸ್ಟ್ರೇಲಿಯಾಕ್ಕೆ. ಹೋಗಿ ಆಮೇಲೆ ಆಕಿಗೆ ಫೋನ್ ಮಾಡ್ತೀನಿ. ನನಗೂ ಇಲ್ಲಿದ್ದು ಮಾತಾಡಕ್ಕೆ ಒಂಥರ ಹೆದರಿಕೆ ಅನ್ಸಕತ್ತಿತ್ತು. ಅಂದಾಗ ಆಕಿಂದ ಪ್ರಾಪರ್ಟಿ ಎಲ್ಲ ಈಗ ಬಂದೈತೆ ಅಂತ ಅಂದ್ಲಲ್ಲ, ಅದನ್ನ ಹೆಂಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂತಿ? ಒಂದ್ ವೇಳೆ ಈಗ ಆಸ್ಟ್ರೇಲಿಯಾಕ್ಕೆ ಬರ್ತೇನೆ ಅಂತ ಅಂದ್ರೆ? ಇಲ್ಲ, ಆಕೀಗ ನಾನು ಟಿಕೆಟ್ ಬುಕ್ ಮಾಡ್ತೇನೆ ಅಂತಂದು ಹೇಳಿ ಒಂದು ಸ್ವಲ್ಪ ದುಡ್ಡು ಇಸ್ಕೊತೀನಿ. ನನ್ನ ಅಕೌಂಟಿಗೆ ದುಡ್ಡು ಹಾಕಕ್ಕೆ ಹೇಳ್ತೀನಿ. ಆಮೇಲೆ ಇಷ್ಟು ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ಮೇಲೆ ಆಕಿಗೆ ಹಂಗೆ ತಳ್ಳಿ ಆಮೇಲೆ ಒಂದು ದಿವಸ ಹೇಳ್ಬಿಡ್ತೀನಿ, ನನಗೆ ನೀನಂದ್ರೆ ಇಷ್ಟ ಇಲ್ಲ, ಬೆಟರ್ ನೀನು ಇಲ್ಲಿಗೆ ಬರಬೇಡ ಅಂತ ಹೇಳಿ. ಆಮೇಲೆ ಆಕೆ ಅಮೌಂಟ್ ಹೊಳ್ಳಿ ಕೇಳಿದ್ರೆ? ಅಯ್ಯೋ, ಅದೆಲ್ಲ ನಿನಗೆ ಯಾಕೆ? ನನಗೆಲ್ಲ ಪ್ಲಾನಿಂಗ್ಸ್ ಗೊತ್ತೈತಿ, ನೀ ತಲೆ ಕೆಡಿಸ್ಕೋಬೇಡ. ಸರಿ, ಬಾಯ್, ಊಟ ಮಾಡಿ ಮಲ್ಕೊಳ್ಳೋಣ. ನಾಳೆ ಬೆಳಗ್ಗೆ ಎದ್ದು ಜಲ್ದಿ ಹೋಗ್ಬೇಕು. ಸರಿ, ಏನೋ ನನಗಂತೂ ಒಂದು ಗೊತ್ತಿಲ್ಲ. ಮುಂದಿಂದಿಷ್ಟು ನಿನ್ನ ಮೇಲೆ ಬಿಟ್ಟಿನಿ. ನೋಡು ಮಮತಾ, ನಿನಗೆ ನಾನು ಬೇಕೋ ಸುಮಾ ಬೇಕೋ ಅಂತ ಹೇಳಿ ಇವಾಗಲೇ ಡಿಸೈಡ್ ಮಾಡ್ಕೊಂಡ್ಬಿಡು. ಯಾಕೆ ಮೈಕ್ ಹಿಂಗಂತಿ? ಯಾಕಂತ ಅಂದ್ರೆ ನಾಳೆ ಈ ಪ್ರಾಪರ್ಟಿ ಅಥವಾ ದುಡ್ಡಿನ ವಿಷಯದೊಳಗಡೆ ಆಕಿ ನಮ್ಮಿಂದ ದೂರ ಆಯ್ತು ಅಂತ ಅಂದ್ರೆ ನಿನಗೆ ಅದರಿಂದ ಬೇಜಾರಾಗಬಾರ್ದು. ಇಲ್ಲ, ನನಗೆ ನೀನ್ ಬೇಕು, ನಿನ್ ಜೊತೆ ಜೀವನ ಮಾಡ್ಬೇಕು ನಾನು. ಅವಳೇನು ನನಗೆ ನಡು ಸಿಕ್ಕಿ, ಅಷ್ಟಕ್ಕೂ ಆಕಿನಿಂದ ನನಗೇನು ಹೆಲ್ಪ್ ಆಗಿಲ್ಲ. ಸರಿ, ಹಂಗಂದ್ರೆ ಮೊದಲು ಆಸ್ಟ್ರೇಲಿಯಾಕ್ಕೆ ಹೋದ್ಮೇಲೆ ಎಲ್ಲ ಇದ್ರ ಬಗ್ಗೆ ನೀಟಾಗಿ ಪ್ಲಾನಿಂಗ್ ಮಾಡಬೇಕು. ಸರಿ, ಬೆಳಗ್ಗೆ ಬೇಗ ಎದ್ದು ಹೊರಡೋಣ ಅಂತ. ಟಿಕೆಟ್, ವೀಸಾ, ಪಾಸ್ಪೋರ್ಟ್ ಎಲ್ಲ ನನ್ನ ಹತ್ರ ಐತಿ, ಎಲ್ಲ ತೆಗೆದಿಟ್ಕೊಂಡೇನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಸರಿ, ಆ ಬ್ಯಾಗು ಸಪ್ರೇಟ್ ಮೇಲೆ ಇಟ್ಬಿಡೋಣ. ನಂದು ಹ್ಯಾಂಡ್ ಬ್ಯಾಗ್ ಐತಲ್ಲ, ಅದು ಸ್ಲಿಂಗ್ ಬ್ಯಾಗ್, ಅದ್ರಾಗ ಇಟ್ಬಿಡೋಣ ಅಂತ. ಸರಿ, ಅದು ನೀನ ಕ್ಯಾರಿ ಮಾಡು. ಓಕೆ. ನನಗೆ ನಿದ್ದೆ ಬರತೈತಿ. ಓಕೆ ಬೇಬಿ, ಬಾಯ್, ಗುಡ್ ನೈಟ್. ಶುಭರಾತ್ರಿ.